ಸಮಯದ ಅಭಾವ ಬಹಳ ಕಡಿಮೆ ಇದೆ. ಎಲ್ಲರಿಗೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಅರ್ಥ ಮಾಡಿಕೊಂಡು ಆದ ಸಂಕ್ಷಿಪ್ತವಾಗಿ ಪ್ರಯೋಜನ ಬರುತ್ತಿಲ್ಲ. ಯಾವ ರೀತಿ ಸಮಗ್ರ ಅಭಿವೃದ್ಧಿ ಆಗಬೇಕು ಮತ್ತೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ನಡುವೆ ಯಾವ ರೀತಿ ಅಸಮಾನತೆ ಇದೆ ಅನ್ನುವಂಥದ್ದು ಸದನದ ಅನೇಕ ಸದಸ್ಯರು ಕೂಡ ಸದನಕ್ಕೆ ಬೆಳಕನ್ನು ಚೆಲ್ಲುವಂತಹ ಕೆಲಸ ಮಾಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಇದು ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗಳು ನಡೀತಾವ. ಆದರೆ ಬರೇ ಚರ್ಚೆಗಳಾಗಬಾರ್ದು. ಚರ್ಚೆಗಳಾದ್ಮೇಲೆ ಮುಂದಿನ ನೆಕ್ಸ್ಟ್ ಸೆಷನ್ಗೆ ನಾವು ಎಷ್ಟರ ಮಟ್ಟಿಗೆ ಏನೇನು ಬೇಡಿಕೆಗಳನ್ನು ಇಟ್ಟಿದ್ರು ಈ ಭಾಗದ ಸದಸ್ಯರು ಎಷ್ಟು ಪರ್ಸೆಂಟೇಜ್ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನುವಂಥದ್ದು ಒಂದು ನಿರ್ಣಯ ಆಗ್ಬೇಕು. ಇಲ್ಲ ಅಂತಂದ್ರೆ ಬರೇ ಚರ್ಚೆ ಮಾಡೋದು, ಸಲಹೆ ಕೇಳೋದು, ಬೇಡಿಕೆ ಇಡೋದು, ಆದ್ರೆ ಯಾವುದೂ ಕೂಡ ಇಂಪ್ಲಿಮೆಂಟ್ ಆಗೋದಿಲ್ಲ. ಇದರ ಅರ್ಥ ಸುಮ್ಮನೆ ನಾವು ಚರ್ಚೆ ಮಾಡುವುದು, ಅದಕ್ಕೆ ವಿಶೇಷ ಸದನ ಏರ್ಪಡಿಸುವುದು, ಯಾವುದೂ ಕೂಡ ಇಂಪ್ಲಿಮೆಂಟ್ ಆಗಲಿಲ್ಲ, ನಮ್ಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಸುಮ್ಮನೆ ಚರ್ಚೆನೆ ಬಿಟ್ಬಿಡ್ಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗ್ಬೇಕಂತಂದ್ರೆ ರಾಜ್ಯದ ಯಾವುದೇ ಒಂದು ಭಾಗ ಅಭಿವೃದ್ಧಿ ಆದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯದ ಎಲ್ಲಾ ಭಾಗಗಳು ಕೂಡ ಸಮಾನವಾಗಿ ಅಭಿವೃದ್ಧಿ ಆದಾಗ ಮಾತ್ರ ರಾಜ್ಯದ ಸಮಗ್ರ ಅಭಿವೃದ್ಧಿ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಆದರೆ ಎಲ್ಲೋ ಒಂದ್ ಕಡೆ ಈಗಾಗಲೇ ಬಹಳಷ್ಟು ವಿಚಾರದಲ್ಲಿ ಮಾನ್ಯ ಸದಸ್ಯರಾದಂಥ ಯತ್ನಾಳ್ ಅವರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ, ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಯಾವ ರೀತಿ ಅಸಮಾನತೆ ಇದೆ, ಯಾವ ರೀತಿ ನಮ್ಮನ್ನು ಕಡೆಗಣಿಸಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸವಿಸ್ತಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೂಡ ಖಂಡಿತವಾಗಿ ಕೂಡ ಅದನ್ನ ಬೆಂಬಲಿಸ್ತೀನಿ. ಮತ್ತಿವತ್ತು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತೇನೊಂದು ಸ್ಪೆಷಲ್ ಸ್ಟೇಟಸ್ ಕೊಟ್ಟು ಅದಕ್ಕೆ ವಿಶೇಷವಾದಂಥ ಬೋರ್ಡ್ ಮಾಡಿ ಒಂದು ಮಂಡಳಿ ಮಾಡಿದ್ದೀರಿ. ಅದೇ ರೀತಿ ಇವತ್ತು ಕಿತ್ತೂರು ಕರ್ನಾಟಕಕ್ಕೂ ಕೂಡ ಮಾಡಬೇಕಂತೇಳಿ ಕೋನ್ ರೆಡ್ಡಿ ಅವರು ಒತ್ತಾಯ ಮಾಡ್ಯಾರ. ಅದನ್ನ ನಾನು ಕೂಡ ಬೆಂಬಲಿಸ್ತೀನಿ. ಏನಾದ್ರೂ ಹೇಳಿದ್ರೆ ಇಲ್ಲ ಕಿತ್ತೂರು ಕರ್ನಾಟಕ ಬಹಳ ಡೆವಲಪ್ಡ್ ಏರಿಯಾ ಅಂತ ಹೇಳ್ತಾರ, ಅಲ್ಲೇನು ಎಲ್ಲ ಡೆವಲಪ್ ಆದ ಜನ ಅದಾರ ಅಂತ ಹೇಳ್ತಾರ. ಆದ್ರೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಈ ನರೇಗಾ ಯೋಜನೆ ತೆಗೆದುಕೊಂಡಾಗ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಂಡಾಗ ಅಲ್ಲಿ ಏನು ವರ್ಕರ್ಸ್ ರಿಜಿಸ್ಟ್ರೇಷನ್ ಆಗಿದೆ, ಕಿತ್ತೂರು ಕರ್ನಾಟಕದಾಗ 47,46,985 ಮಂದಿ ರಿಜಿಸ್ಟರ್ ಆಗಿದ್ದಾರೆ. ಆದ್ರೆ ಕಲ್ಯಾಣ ಕರ್ನಾಟಕದಲ್ಲಿ 45,89,414 ವರ್ಕರ್ಸ್ ರಿಜಿಸ್ಟ್ರೇಷನ್ ಆಗಿದೆ. ಇದರ ಅರ್ಥ ಇಲ್ಲಿ ನಮ್ದು ಕೂಡ ಈ ಭಾಗದಲ್ಲಿ ಎಷ್ಟು ಬಡತನ ಇದೆ ಅನ್ನುವಂಥದ್ದು ತೋರಿಸ್ತದೆ. ಈ ಜಾಬ್ ಕಾರ್ಡ್ ಕೂಡ ತೆಗೆದುಕೊಂಡಾಗ ಕಿತ್ತೂರು ಕರ್ನಾಟಕದಾಗ 22,02,437 ಜಾಬ್ ಕಾರ್ಡ್ಸ್ ಅದಾವ. ಆದ್ರೆ ಕಲ್ಯಾಣ ಕರ್ನಾಟಕದಾಗ 20,13,466. ಅಂದ್ರೆ ನಮ್ಮ ಭಾಗ ಕೂಡ ಎಷ್ಟು ಬಡತನ ಇದೆ ಅನ್ನುವಂಥದ್ದು. ಬಹಳಷ್ಟು ಜನರು ಇಲ್ಲೆಲ್ಲ ಟೆಕ್ನಿಕಲ್ ಕೋರ್ಸ್ ಮಾಡ್ತಾರ, MBBS ಮಾಡ್ತಾರ, ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಿ ಎಲ್ಲೋ ಒಂದ್ ಕಡೆ ಉದ್ಯೋಗಕ್ಕೆ ಬೆಂಗಳೂರು ಹೋಗ್ಬೇಕು, ಪುನಾ ಹೋಗ್ಬೇಕು, ಬಾಂಬೆ ಹೋಗ್ಬೇಕು. ಯಾರಿಗೂ ಕೂಡ ಇಲ್ಲಿ ಉದ್ಯೋಗ ಸೃಷ್ಟಿ ಆಗುವಂತ ನಾವು ಕೆಲಸ ಆಗ್ತಾ ಇಲ್ಲ. ಇವತ್ತು ಆ ನಿಟ್ಟಿನಲ್ಲಿ ಬಹಳ ನಾವು ವಿಶೇಷವಾಗಿ ಒತ್ತು ಕೊಟ್ಟು ಈ ಭಾಗಕ್ಕೂ ಕೂಡ ಇಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಕೂಡ ಹೆಚ್ಚು ಒಂದು ಆಸಕ್ತಿ ವಹಿಸ್ಬೇಕಂತ ಕೇಳ್ಕೊಂತೀವಿ. ಏನಾದ್ರೂ ನಾವು ಈ ಭಾಗಕ್ಕೆ ಕೇಳಿದ್ರೆ ಇಲ್ಲ ದಕ್ಷಿಣ ಕರ್ನಾಟಕದಾಗ ರೆವಿನ್ಯೂ ಜಾಸ್ತಿ ಐತಿ, ನಿಮ್ಮ ಭಾಗದಾಗ ರೆವಿನ್ಯೂ ಇಲ್ಲ ಅಂತೇಳಿ ನಮ್ನೆಲ್ಲ ಒಂದ್ ಕಡೆ ಕಡೆಗಣಿಸ್ತಾರೆ. ಈಗ ಯಾವ್ದಾದ್ರು ನೀವು ಹೊಸ ಹೊಸ ಯೋಜನೆಗಳನ್ನು ತಂದು, ಹೊಸ ಇಂಡಸ್ಟ್ರೀಸ್ ತಂದು, ಉದ್ಯೋಗ ಸೃಷ್ಟಿ ಮಾಡಿ, ನೀರಾವರಿ ಯೋಜನೆಗಳನ್ನು ತಂದು ಈ ಭಾಗದಾಗ ಒತ್ತು ಕೊಟ್ಟಾಗ ಮಾತ್ರ ರೆವಿನ್ಯೂ ಜನರೇಟ್ ಆಗ್ತದ. ಒಮ್ಮೆ ಬೆಂಗಳೂರು ರೆವಿನ್ಯೂ ಇರಲಿಲ್ಲ. ಯಾವಾಗ ನೀವು ಅಲ್ಲಿ ಹೊಸ ಹೊಸ ಉದ್ಯೋಗಗಳು, ಕಾರ್ಖಾನೆಗಳು, ಅಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಎಲ್ಲಾನು ಒತ್ತು ಕೊಟ್ಟಾಗ ಮಾತ್ರ ರೆವಿನ್ಯೂ ಜಾಸ್ತಿ ಆಗ್ತದ. ಇಲ್ಲ ಅಂತಂದ್ರೆ ಸುಮ್ಮನೆ ಹಂಗೆ
ರೆವೆನ್ಯೂ ಜನರೇಟ್ ಅಂದ್ರೆ ಅಂತಂದ್ರೆ ಆಗೋದಿಲ್ಲ. ಪ್ರತಿ ಬಾರಿ ಕೂಡ ಇಲ್ಲ ಅಲ್ಲಿ ರೆವೆನ್ಯೂ ಜಾಸ್ತಿ ಇದೆ, ಇಲ್ಲಿ ರೆವೆನ್ಯೂ ಕಡಿಮೆ ಇದೆ ಅಂತಂದ್ರೆ ನಮ್ಮ ಭಾಗ ಯಾವಾಗ ಅಭಿವೃದ್ಧಿ ಆಗ್ಬೇಕು ಅನ್ನುವಂಥದ್ದು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಬರೀ ಇದು ಹೇಳ್ಬಿಟ್ಟು ನಾವು ಎಲ್ಲ ಒಂದ್ ಕಡೆ ನಮ್ಮನ್ನ ಕಡೆಗಣಿಸುವಂತ ಕೆಲಸ ಮಾಡಬಾರ್ದು. ಇವತ್ತು ಉತ್ತರ ಕರ್ನಾಟಕ ಅಂತಂದ್ರೆ ಶಿಕ್ಷಣದ ನಮ್ಮ ಧಾರವಾಡ ಅಂತಂದ್ರೆ ಧಾರವಾಡ ಶಿಕ್ಷಣ ಕ್ಷೇತ್ರ ಅಂತ ಹೇಳ್ತೀವಿ, ಎರಡನೇ ರಾಜಧಾನಿ ಅಂತ ಹೇಳ್ತೀವಿ, ವಿದ್ಯಾಕಾಶಿ ಅಂತ ಹೇಳ್ತೀವಿ, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳ್ತೀವಿ. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ಆ ಪರಿಸ್ಥಿತಿ ಇವತ್ತು ಕಾಣ್ತಾ ಇಲ್ಲ. ಬಹಳಷ್ಟು ಬದಲಾವಣೆಗಳಾಗಿದೆ. ಇವತ್ತು ನೋಡ್ರಿ, ಅದಕ್ಕೆ ನಾನು ಒಂದು ಉದಾಹರಣೆ ಕೂಡ ಕೊಡ್ತೀನಿ. ಕರ್ನಾಟಕದಲ್ಲಿ 17 ಇಂಜಿನಿಯರಿಂಗ್ ಕಾಲೇಜುಗಳು ಇದ್ದು ಉತ್ತರ ಕರ್ನಾಟಕದಲ್ಲಿ 8 ಇಂಜಿನಿಯರಿಂಗ್ ಕಾಲೇಜುಗಳಿವೆ. ದಕ್ಷಿಣ ಕರ್ನಾಟಕದಲ್ಲಿ 9 ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಇವತ್ತು ಬಹಳಷ್ಟು ಜಿಲ್ಲೆಯಲ್ಲಿ ಕೂಡ ಒಂದೊಂದು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಇರುವಂತದ್ದಾಗಿದೆ. ಆದ್ರೆ ಇದೆ ನಮ್ಮ ಪಕ್ಕ ಜಿಲ್ಲೆ ಕೊಪ್ಪಳದಲ್ಲಿ 2 ಇಂಜಿನಿಯರಿಂಗ್ ಕಾಲೇಜ್ ಇದೆ. ವಿಪರ್ಯಾಸ ಅಂತಂದ್ರೆ ಎರಡನೇ ನಗರ ಅಂತ ಹೇಳ್ತೀವಿ ಬೆಂಗಳೂರು ಬಿಟ್ಟರೆ, ಒಂದೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಧಾರವಾಡದಲ್ಲಿ. ಒಂದೇ ಒಂದು ಟೆಕ್ನಿಕಲ್ ಅನಿಸ್ತದೆ. ಈ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಲಾಬಿನೋ ಏನೋ ಗೊತ್ತಿಲ್ಲ, ಇಲ್ಲಿವರೆಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಕೊಡಕ್ಕಾಗಿಲ್ಲ ಧಾರವಾಡ ಜಿಲ್ಲೆಗೆ. ಅನೇಕ ಬಾರಿ ನಾನು ಪ್ರಸ್ತಾಪ ಮಾಡ್ತೀನಿ, ನಮ್ಮ ಕ್ಷೇತ್ರಕ್ಕೆ ಒಂದೇ ಒಂದು PU ಕಾಲೇಜ್ ಇಲ್ಲ. ಪ್ರತಿ ಬಾರಿ ಕೇಳ್ತೀನಿ, ಅದಕ್ಕೆ ಬೇಕಾದಂತ ಬಿಲ್ಡಿಂಗು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡಿದ್ರು ಕೂಡ ಇಲ್ಲಿವರೆಗೆ ಕೂಡ ಅನೌನ್ಸ್ ಮಾಡ್ತಾ ಇಲ್ಲ. ಮತ್ತೆ ನೋಡಿದ್ರೆ ಧಾರವಾಡ ಬಗ್ಗೆ ಬಹಳ ದೊಡ್ಡದಾಗಿ ನಾವು ಮಾತಾಡ್ತೀವಿ. ಅದು BV ಕಾಲೇಜ್ ಕೂಡ ಮೊದಲು ಏಡೆಡ್ ಕಾಲೇಜ್ ಇತ್ತು. ಅವಾಗ ಕನಿಷ್ಠ 240 ಸೀಟ್ಗಳು BV ಕಾಲೇಜ್ನಲ್ಲಿ ಬಡ ಮಕ್ಕಳಿಗೆ, ಹಿಂದುಳಿದವರಿಗೆ, ಪರಿಶಿಷ್ಟರಿಗೆ ಸಿಗುವಂತ ವ್ಯವಸ್ಥೆ ಇತ್ತು. ಯಾವಾಗ ಇದು ಪ್ರೈವೇಟ್ ಯೂನಿವರ್ಸಿಟಿ ಆಯಿತು, ಇವತ್ತು ಆ ಒಂದು ಸೀಟ್ಗಳು 240 ಸೀಟ್ಗಳು ಕೂಡ ಡೊನೇಷನ್ ಸೀಟ್ಗಳಾಗಿದ್ದಾವೆ. ಇವತ್ತು ನೀವು ಯತ್ನಾಳ್ ಅವರು ಹೇಳಿದಂಗೆ ಎಲ್ಲೋ ಒಂದ್ ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಬಹಳ ನೆಗ್ಲೆಕ್ಟ್ ಆಗ್ತಾ ಇದೆ. ಇವತ್ತು ಬೇರೆ ಭಾಗದಾಗ ಉತ್ತರ ಕರ್ನಾಟಕಕ್ಕೆ ಏನೋ ಎಲ್ಲ ಸೆಂಟರ್ ಸುಮಾರು 10-12 ಜಿಲ್ಲೆಗಳು ಎಲ್ಲ ಉತ್ತರ ಕರ್ನಾಟಕದ ಭಾಗದ ಜನರೆಲ್ಲ ಕೂಡ ಎಜುಕೇಶನ್ ಪರ್ಪಸ್ ಇಲ್ಲೇ ಬರ್ತಾರ. ಧಾರವಾಡ ಬಿಟ್ಟು ಸರೌಂಡಿಂಗ್ ಎಲ್ಲಾ ಜಿಲ್ಲೆಯವರು ಸುಮಾರು 1 ಲಕ್ಷ ಜನರು ವಿದ್ಯಾರ್ಥಿಗಳದಾರ ಇಲ್ಲಿ ಎಜುಕೇಶನ್ ಮಾಡ್ಲಿಕ್ಕೆ. ಎಲ್ಲಾ 8 ಜಿಲ್ಲೆಯಿಂದ ಸರೌಂಡಿಂಗ್ ಎಲ್ಲಾ ಕಡೆ ಬಂದಂತವ್ರು ಸುಮಾರು 1 ಲಕ್ಷ ಸ್ಟೂಡೆಂಟ್ಸ್ ಅದಾರ. ಆದ್ರೆ ಅವ್ರಿಗೆ ಸರಿಯಾದಂತ ಇವತ್ತು ಬೇಕಾದಂತ ವ್ಯವಸ್ಥೆ ಕೂಡ ಸಿಗ್ತಾ ಇಲ್ಲ. ಎಲ್ಲಾ ಕಡೆ ಪ್ರೈವೇಟ್ ಸ್ಕೂಲು ಕಾಲೇಜ್ಗಳನ್ನ ನೋಡ್ತೀವಿ. ಸರ್ಕಾರಿ ಶಾಲೆಗಳನ್ನ ಯಾಕೋ ಡೆವಲಪ್ ಮಾಡಕ್ಕೆ ನಾವು ಹಿಂಸರಿತಾ ಇದೀವಿ. ಅದಕ್ಕೆ ಇವತ್ತು ಒಂದು ಎಜುಕೇಶನ್ ಹಬ್ ಮಾಡ್ಬೇಕು ಧಾರವಾಡ ಜಿಲ್ಲೆಗೆ, ಎಜುಕೇಶನ್ ಕ್ಲಸ್ಟರ್ ಇವತ್ತು ಮಾಡ್ಬೇಕು. ಇವತ್ತೇನೋ ನೀವು ಈ ನಮ್ಮ ಬೆಂಗಳೂರಿನಲ್ಲಿ ನೀವು ಮಾಡ್ತಾ ಇದ್ರಲ್ಲ, ಬೆಂಗಳೂರಿನಲ್ಲಿ ಕ್ವೀನ್ ಸಿಟಿ ಅಂತೇಳಿ ದೊಡ್ಡಬಳ್ಳಾಪುರ ಮತ್ತು ದಾಬಾಸ್ಪೇಟ್ ನಡುವೆ 2,000 ಎಕರೆಯಲ್ಲಿ ಯಾವ ರೀತಿ ಕ್ವೀನ್ ಸಿಟಿ ಮಾಡ್ತಾ ಇದ್ದೀರಿ, ಈ ಭಾಗಕ್ಕೂ ಕೂಡ ಒತ್ತು ಕೊಟ್ಟು ನೀವು ಎಜುಕೇಶನ್ ಹಬ್ ಮಾಡುವಂಥದ್ದು ಮಾಡ್ಬೇಕು. ಇಲ್ಲ ಅಂತಂದ್ರೆ ಅದು ಹಿಂದೇನು ಎಜುಕೇಶನ್ ಸೆಂಟರ್, ಎಜುಕೇಶನ್ ಹಬ್ ಅಂತಿತ್ತು, ಅದರ ತನ್ನತನತೆಯನ್ನು ಕಳ್ಕೊಳ್ತಾ ಇದೆ. ಇವತ್ತು ಅದಕ್ಕೆ ಇದ್ರ ಬಗ್ಗೆ ವಿಶೇಷ ಕಾಳಜಿ ವಹಿಸ್ಬೇಕು. ಇವತ್ತು ನಮ್ಮ ಇದು ತಗೊಂಡಾಗ, ಕರ್ನಾಟಕ ವಿಶ್ವವಿದ್ಯಾಲಯ ತೆಗೆದುಕೊಂಡಾಗ, ಬಹುಶಃ ಕರ್ನಾಟಕ ವಿಶ್ವವಿದ್ಯಾಲಯ ಅಂತಂದ್ರೆ ಇಡೀ ದೇಶದಲ್ಲೇ ಒಂದು ಮಾದರಿಯಾದಂಥ ಒಂದು ವಿಶ್ವವಿದ್ಯಾಲಯ. ಬಹುಶಃ ಅಲ್ಲಿಂದ ಕಲ್ತು ಬಂದಂಥವ್ರು ಎಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ, ಎಲ್ಲ ರಾಜ್ಯದಲ್ಲಿ ಎಲ್ಲ ಅನೇಕ ಬಹಳ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ಯೂನಿವರ್ಸಿಟಿ ಬಹಳಷ್ಟು ಸಂಕಷ್ಟದಲ್ಲಿದೆ. ಇವತ್ತು ಎಲ್ಲೋ ಒಂದ್ ಕಡೆಯಲ್ಲಿ ಸ್ಯಾಲ್ರಿ ಕೊಡ್ಲಿಕ್ಕಾಗ್ಲಿ, ಪೆನ್ಷನ್ ಕೊಡೋಕ್ಕಾಗ್ಲಿ, ಬೇರೆ ರಿಸರ್ಚ್ಗಳನ್ನ ಮಾಡ್ಲಿಕ್ಕಾಗ್ಲಿ, ಇವತ್ತು ಅಲ್ಲಿ ಅನುದಾನದ ಕೊರತೆ ಉಂಟಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತೆಲ್ಲ ನಾವು ಬಹಳ ದೊಡ್ಡದಾಗಿ ಹೇಳ್ತೀವಿ ಧಾರವಾಡ ಯೂನಿವರ್ಸಿಟಿ, ಆದ್ರೆ ಇವತ್ತು ಅದು ಉಳಿದಿಲ್ಲ. ಇವತ್ತು ಯಾಕಂತಂದ್ರೆ ಹಿಂದೆ ಏನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ
ಮೊದಲು ಏನ್ 9 ಜಿಲ್ಲೆ ಆಗ್ಬೇಕು ಹೇಳ್ರಿ. ಆಯ್ತಾಯ್ತು 9 ಜಿಲ್ಲೆಗಳಿಂದ ಕೂಡಿತ್ತದು. ಇವತ್ತು ಬರೇ 3 ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗೈತಿ. ಅದಕ್ಕೆ ರೆವಿನ್ಯೂ ಕಡಿಮೆ ಆಗಿದೆ, ಅದು ಆದಾಯ ಕಡಿಮೆ ಆಗಿದೆ. ಅದು ಎಲ್ಲ ಒಂದ್ ಕಡೆ ಸರ್ಕಾರದ ಅನುದಾನದ ಮೇಲೆ ಡಿಪೆಂಡ್ ಆಗ್ಬೇಕಾಗಿದೆ. ಇವತ್ತು ನೋಡ್ರಲ್ಲಿ 1779 ಜನ ನಿವೃತ್ತಿವಂತ ಇದ್ದಾರೆ. ಪ್ರತಿ ತಿಂಗಳು 9.5 ಕೋಟಿ ಇದು ಪೆನ್ಷನ್ ಕೊಡ್ಲಿಕ್ಕೆ ದುಡ್ಡು ಬೇಕು. ಆದ್ರೆ ಇವತ್ತು ಅದು ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಪೆನ್ಷನ್ ಕೊಡ್ಲಾರ್ದಂಗೆ ಹಿಂಗ್ ಸರಿಬೇಕಾಗಿದೆ. ಇವತ್ತು ಇಂತಹ ಪರಿಸ್ಥಿತಿ ಆಗುವಾಗ ಹಿಂದೆ ಬಿಜೆಪಿ ಸರ್ಕಾರದಾಗ 7 ಯೂನಿವರ್ಸಿಟಿ ತೆಗೆದು ಒಂದೊಂದು ಯೂನಿವರ್ಸಿಟಿಗೆ 2 ಕೋಟಿ ರೂಪಾಯಿ ಇಟ್ಟಾರ. ಇದ್ದಂತ ವಿಶ್ವವಿದ್ಯಾಲಯಗಳನ್ನು ಸ್ಟ್ರೆಂಥನ್ ಮಾಡೋದು ಬಿಟ್ಟು ಬೇರೆ ಬೇರೆ ವಿಶ್ವವಿದ್ಯಾಲಯಗಳನ್ನು ತೆಗೆದು ಇವತ್ತು ಯಾವ ಪರಿಸ್ಥಿತಿ ಮುಟ್ಟಿದೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಅದಕ್ಕೆ ಹಿಂದೇನೋ ಒಂದ್ ಸ್ವಲ್ಪ ಸೆಂಟ್ರಲ್ ಗ್ರಾಂಟ್ಗಳೆಲ್ಲ ಬರ್ತಾ ಇದ್ವು. ಮುಗಿಸ್ರಿ ಅದು ಎಲ್ಲಿ ಮುಗಿಸ್ತೀರಿ? ಇನ್ನು ಈಗ ಪ್ರಾರಂಭ ಮಾಡಿ ಇಲ್ಲ. ಯತ್ನಾಳ್ ಅವರು ಈಗ ಮಾತಾಡೋದು ಮುಗಿಸ್ಬೇಕಂದ್ರೆ ಎಲ್ಲಿ ಮುಗಿಸ್ಬೇಕು? ಇನ್ನು ಉಳಿದರೆಲ್ಲರೂ ಮಾತಾಡ್ಬೇಕು. ಈಗ ಮುಂಚೆ ಏನೋ ಸೆಂಟ್ರಲ್ ಗವರ್ಮೆಂಟ್ ಗ್ರಾಂಟ್ ಎಲ್ಲ UGC ಗ್ರಾಂಟ್ ಬೇರೆ ಬೇರೆ ರಿಸರ್ಚ್ ಅವೆಲ್ಲ ಗ್ರಾಂಟ್ ಬರ್ತಾ ಇತ್ತು, ಅದು ನಿಂತೋಗಿದೆ. ಇವತ್ತು ಹಿಂದೆ ಕೇಂದ್ರ ಸರ್ಕಾರದಿಂದ ಡಿಸ್ಟೆನ್ಸ್ ಎಜುಕೇಶನ್ ಇಂದ ಸುಮಾರು ಒಂದು 15-20 ಕೋಟಿ ಬರ್ತಾ ಇತ್ತು. ಡಿಸ್ಟೆನ್ಸ್ ಎಜುಕೇಶನ್ ಒಂದು ಎಜುಕೇಶನ್ ಇಂದ ಕೂಡ ಒಂದು 15-20 ಕೋಟಿ ಏನೋ ಒಂದು ಸೋರ್ಸ್ ಇತ್ತು. ಅದನ್ನು ಕೂಡ ಶಿಫ್ಟ್ ಮಾಡಿದಿರಿ ನೀವು. ಅದನ್ನು ಕೂಡ KSOUಗೆ ಶಿಫ್ಟ್ ಆಗಿದೆ. ಇವತ್ತು ಆ ದುಡ್ಡು ಕೂಡ ನಮಗಿಲ್ಲ. ಇವತ್ತು ಸರ್ಕಾರ ಆ ಒಂದು ಯೂನಿವರ್ಸಿಟಿ ಉಳಿಬೇಕಂತಂದ್ರೆ ಆ ಯೂನಿವರ್ಸಿಟಿ ಬೇಡಿಕೆ ಎಷ್ಟಿದೆ ಅಂದ್ರೆ 112 ಕೋಟಿ ರೂಪಾಯಿ ಇಟ್ಟಾರ. ಇವತ್ತು ಸರ್ಕಾರದಿಂದ 50 ಕೋಟಿ ಆಗಿದೆ. ನಿಮ್ಮ ಓನ್ ರಿಸೋರ್ಸ್ ನಲ್ಲಿ ಮಾಡ್ಕೊಡ್ರಿ ಅಂತಾರ. ಇಲ್ಲ ಅಂದ್ರೆ ಆ ಯೂನಿವರ್ಸಿಟಿ ಇವತ್ತು ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಸರ್ಕಾರ ಇವತ್ತು ಇದನ್ನೇನೋ ಬಹಳ ಕೆಟ್ಟ ಪರಿಸ್ಥಿತಿಗೆ ಹೋಗಿದೆ, ಅದನ್ನು ಉಳಿಸುವಂತ ಕೆಲಸ ಇವತ್ತು ಮಾಡಬೇಕಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಬಗ್ಗೆ ಕೂಡ ಸ್ವಲ್ಪ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು NWKSRTC ಕೂಡ ಬಹಳ ಕೆಟ್ಟ ಪರಿಸ್ಥಿತಿ, ಹೀನಾಯನ ಪರಿಸ್ಥಿತಿಯಲ್ಲಿದೆ. ಅದನ್ನು ಕೂಡ ನಡೆಸಲಿಕ್ಕೆ ಆಗ್ತಾ ಇದೆ. ಅಲ್ಲ ಸಾಲದ ಹೊರೆಯಲ್ಲಿ ಹೇಳ್ರಿ ಅದನ್ನೆಲ್ಲ ಹೇಳ್ತೀನಿ. ಅದು ಕೂಡ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ಹಳೆ ಬಸ್ಗಳು ಅವರು ಪ್ರಸ್ತಾಪ ಮಾಡಿದಂಗ ನಮ್ಮ ಭಾಗಕ್ಕೆಲ್ಲ ಹಳೆ ಬಸ್ಗಳೇ ಇಲ್ಲ. ಅವ್ರು ಬಹಳ ಚೆನ್ನಾಗಿ ಆಕ್ಷನ್ ಮಾಡಿ ತೋರಿಸಿದ್ರೆ ಹೆಂಗ್ ಬಸ್ಗಳ ಪರಿಸ್ಥಿತಿ ಹೆಂಗಿದೆ ಅನ್ನುವಂಥದ್ದು. ಇವತ್ತು ಮೊನ್ನೆ ನಮ್ಮ ಹಿಂದಿನ ಸರ್ಕಾರದಾಗಂತೂ ಒಂದು ಬಸ್ ಕೊಡ್ಲಿಲ್ಲ. ಹಿಂದಿನ ಸರ್ಕಾರ ಒಳಗ ಬರೇ BBMP ಇಂದ 200 ಬಸ್ BMTC ಇಂದ 200 ಹಳೆ ಬಸ್ ಕೊಟ್ಟಾರ. ಅದು ಬಿಟ್ಟರೆ ಏನೂ ಕೊಡ್ಲಿಲ್ಲ. ನೋಡ್ರಿ, ಇಲ್ಲಿ ಕೂಡ ಯಾವ ರೀತಿ ತಾರತಮ್ಯ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಾರಿ 23, 24, 25 ನಲ್ಲಿ NWKSRTCಗೆ 831 ಬಸ್ ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, KSRTCಗೆ 1140 ಕೊಡ್ತಾರೆ. ಉತ್ತರ ಕಾಂಗ್ರೆಸ್ ಪಕ್ಷದ ಶಾಸಕರೇ ಮಾತ್ರ ಒಬ್ಬರು ಮಂತ್ರಿ ಇಲ್ಲ. ಆಮೇಲೆ ಮಂತ್ರಿ ಉತ್ತರ ಇಲ್ಲ ಸರ್, ಅವರಿಗೆ ದ್ರೋಹ. NWKSRTC ಒಂದು ತಾಸು ಮಾತಾಡಿ ಯಾರೋ ಒಬ್ರು ಮಂತ್ರಿ ಕೇಳಬೇಕು. ಸನ್ಮಾನ್ಯ ಅಧ್ಯಕ್ಷರು ಸರ್, ಯಾಕೆ ಸುಮ್ಮನೆ ಬರ್ತಾ ಮಾಡಕತ್ತೀರಿ ಸಮಯ? ನಿಮ್ ಸಲ ಹೇಳತ್ತೀರಿ, ನಿಮ್ಮ ಮಾತ ಯಾರು ಕೇಳ? ಅಧ್ಯಕ್ಷರೇ ಹೇಳಿ. NWKSRTCಗೆ ನಮ್ಮ ಮೊನ್ನೆ 24, 23, 24, 25 ನಮ್ಮ ಸರ್ಕಾರದಾಗ 831 ಬಸ್ ಕೊಟ್ಟಾರ. KSRTCಗೆ 1145 ಬಸ್ಗಳನ್ನು ಕೊಟ್ಟಾರ. KKRTCಗೆ 1014 ಬಸ್ ಕೊಟ್ಟಾರ. ಇವತ್ತು BMTCಗೆ 1881 ಬಸ್ ಕೊಟ್ಟಾರ. ಅಧ್ಯಕ್ಷರೇ, ಅಬ್ಬಯ್ಯ ಅವ್ರು ಇರ್ಬೋದು, ಅನೇಕ ಜನ ಉತ್ತರ ಕರ್ನಾಟಕದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಮಂತ್ರಿಗಳು ಬೇರೆ ಬೇರೆ ಕೆಲಸದ ಏನಾದ್ರು ಒತ್ತಡ ಇರಬೇಕು, ಅವ್ರ ಕಚೇರಿಯಲ್ಲಿ ಇರ್ಬೋದು ಅಥವಾ ಮೇಲ್ಮನೆಯಲ್ಲಿ ಇರ್ಬೋದು. ಒಂದು ಲಿಸ್ಟ್ ಏನು ನಿಮ್ಮಲ್ಲಿ ಇದೆಯಲ್ಲ, ಈ ಅಧಿಕಾರಿಗಳದ್ದು ಏನು ಲಿಸ್ಟ್ ಇದೆಯಲ್ಲ, ಅನೌನ್ಸ್ ಮಾಡಿ. ಯಾರು ಬಂದಿಲ್ಲ, ಯಾಕೆ ಏನ್ ಮಾಡ್ತಾ ಇದ್ದಾರೆ ಕೇಳ್ರವ್ರು? ಏನು ಅಧಿಕಾರಿಗಳು ಏನು ಇನ್ಸ್ಪೆಕ್ಟ್ ಆಡಕ್ ಹೊಂಟಿದಾರ, ಏನು ಬಾರಿಗೆ ಹೋಗಿದಾರ, ಎಲ್ಲಿ ಗೋವಾಕ್ ಹೋಗಿದಾರ, ಎಲ್ಲಿ ಹೋಗಿದ್ದಾರೆ ಇವರು?
ಬರ್ಬೇಕಲ್ಲ ಅಧಿಕಾರಿಗಳು ಇಲ್ಲಿ. ನಿಮ್ಮ ಪೀಠದಿಂದ ಅಧಿಕಾರಿಗಳು ಯಾರಿದಾರೋ ಅವ್ರು ಕರೆಸುವಂಥದ್ದು ಮಾಡ್ರಿ. ಇಲ್ಲೇನು ನಾವೇನು ಬೊಬ್ಬಿ ಹೊಡ್ಯಾಕ್ ಬಂದಿವ ಇಲ್ಲಿ? ಉತ್ತರ ಕರ್ನಾಟಕ ಬಗ್ಗೆ ಯಾರೊಬ್ರು ಅಧಿಕಾರಿಗಳು ಅದರದ್ದು ಗಮನವಾಗಿ ಇಟ್ಕೊಂಡು ಕೇಳಿ ಅದನ್ನ ಏನಾದ್ರು ಮಾತಾಡಿದ್ರೆ ನೋಟ್ ಮಾಡ್ಕೊಳ್ತಾರೆ ಬೇಕಲ್ಲ ಅವ್ರ ಇಲಾಖೆಯಿಂದ. ನಮ್ಮೆಲ್ಲರೂ ಹಿತದೃಷ್ಟಿಯಿಂದ ಹೇಳ್ತಾ ನೋಡಿ ಆಮೇಲೆ ಒಂದ್ ನಿಮಿಷ KKRTC ಅಲ್ಲಿ 1014 ಬಸ್ ಕೊಟ್ಟಾರ. BMTC ಒಳಗೆ 1881 ಬಸ್ ಕೊಟ್ಟಾರ. ಅತಿ ಕಡಿಮೆ ಬಸ್ ಕೊಟ್ಟಿದ್ದು ನಮ್ಮ ಭಾಗಕ್ಕೆ. ಆದ್ರೆ ಈಗ ಒಂದು ಸರಿ ಒಂದು ಬಸ್ 10 ವರ್ಷ ರನ್ ಆದ್ಮೇಲೆ ಅದನ್ನ ರಿಪ್ಲೇಸ್ ಮಾಡ್ಬೇಕು. ಅಂತದ್ದು ಸುಮಾರು 40% ಬಸ್ ನಮ್ ಕಡೆಯಿಂದ ರಿಪ್ಲೇಸ್ ಮಾಡ್ಬೇಕು ನಮ್ಮ ಭಾಗದಾಗ NWKZ ಒಳಗೆ. ಆದ್ರೆ ಇವತ್ತು ಅದಕ್ಕೆ ನಾವು ಒತ್ತು ಕೊಡುವಂತ ಕೆಲಸ ಆಗ್ತಾ ಇಲ್ಲ. ಇವತ್ತು ನಮ್ಮ ಭಾಗದಾಗ ಎಲ್ಲಾ ಕಡೆ ನೀವು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಇದು ಕಿತ್ತೂರು ಕರ್ನಾಟಕದ ಭಾಗದ್ದು ನೀವು ವಿಚಾರ ತೆಗೆದುಕೊಂಡಾಗ ಬಹಳ ಕೆಟ್ಟದಾದಂತ ಪರಿಸ್ಥಿತಿಯಲ್ಲಿ ಬಸ್ ಸ್ಟ್ಯಾಂಡ್ಗಳದಾವ, ಬಸ್ ಡಿಪೋಗಳದಾವ. ನಮ್ಗೆ ಯಾಕಂದ್ರೆ ಬೇರೆ ಸೋರ್ಸ್ ಇಲ್ಲ. ಹಿಂದೆ SDP ಇಂದ ಏನೋ ನಮ್ಗೆ ಒಂದಿಷ್ಟು ಫಂಡ್ಸ್ ಬರ್ತಿತ್ತು ನಂಜುಂಡಪ್ಪ ವರದಿ ಪ್ರಕಾರ. ಅವಾಗ ಸ್ವಲ್ಪ ಏನೋ ಡೆವಲಪ್ಮೆಂಟ್ಗೂ ನಮ್ಗೆ ಒತ್ತು ಕೊಡ್ತಾ ಇದ್ವಿ. ಈಗ HKRDB ಒಳಗೆಲ್ಲ ಸಮ್ ಮೈನಿಂಗ್ ಎಫೆಕ್ಟೆಡ್ ಇದರಿಂದ ಅವ್ರ ಬೋರ್ಡ್ ಇಂದ ಎಲ್ಲ ಯಾವ ರೀತಿ ದುಡ್ಡು ಬರ್ತದ ಆ ರೀತಿ ಇಲ್ಲೇ ಇಲ್ಲ. ಎಲ್ಲದಕ್ಕಿಂತ ಕಳಪೆ ಮಟ್ಟದಲ್ಲಿರುವಂತದ್ದು ಇವತ್ತು ನಮ್ಮ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ಗಳಾಯ್ತು, ಬಸ್ ಡಿಪೋಗಳಾಯ್ತು, ಬಸ್ಗಳಾಯ್ತು, ಬಹಳ ಪರಿಸ್ಥಿತಿ ಗಂಭೀರ ಐತಿ ಇವತ್ತು. ಅದಕ್ಕೆ ನೀವು ಸೀರಿಯಸ್ ಆಗಿ ಇವತ್ತು ಮತ್ತೆ ಆಮೇಲೆ ಒಂದು ಹೇಳ್ಬಿಡ್ತೀನಿ, ಇದು ಬರೇ ಬಸ್ ಯಾಕಂತಂದ್ರೆ ಅತಿ ಹೆಚ್ಚು ಗ್ರಾಮೀಣ ಭಾಗದಿಂದ ಜಿಲ್ಲಾ ಮಟ್ಟಕ್ಕ ಸ್ಟೂಡೆಂಟ್ಸ್ ಹೈಯೆಸ್ಟ್ ಸ್ಟೂಡೆಂಟ್ಸ್ ಓಡಾಡುವಂಥದ್ದು ನಮ್ಮ ಭಾಗದಾಗನೆ ಬಸ್. ಇವತ್ತೆಲ್ಲಾರು ನಮ್ಮ ಭಾಗದಾಗ ಬೇರೆ ಕಡೆ ಎಲ್ಲ ಈಗೆಲ್ಲ ಪ್ರೈವೇಟ್ ಶಾಲೆಗಳು ಹೆಂಗ ಎಲ್ಲಾ ಕಡೆ ಅದಾವ ಹಂಗಿಲ್ಲ. ನಮ್ಮ ಕಡೆ ಎಲ್ಲ ಸರ್ಕಾರಿ ಶಾಲೆಗಳ ಮೇಲೆ ಡಿಪೆಂಡ್. ಬಸ್ಗಳಿದ್ರೆ ಹಳ್ಳಿ ಒಳಗೆ ಕಳಿಸ್ತಾರ. ನಾವೆಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ ನಮ್ಮ ಭಾಗದಾಗ ಜನ ಜನರು. ಹೇಳಿದಿರಿ ನೀವು ಸ್ವಲ್ಪ ಸರ್ ಇದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಇದ್ದಿದ್ದು ಬಸ್ಸಿನ ಬಗ್ಗೆ ಹೇಳಿದಿರಿ. ಈಗ ನಮ್ಮ ಭಾಗದ ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಏನು ಬಹಳ ಕಡಿಮೆ ಬೇರೆ ಆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಅದಷ್ಟೇ ಅಲ್ಲ. ಇನ್ನೊಂದು ಹೇಳ್ತೀನಿ, ಈ NWKSRTC ಯಾವ ರೀತಿ ಸಂಕಷ್ಟದಲ್ಲಿದೆ ಆ ರೀತಿ ಪೆಂಡಿಂಗ್ ಬಿಲ್ಸ್ ಕೂಡ ಎಲ್ಲ ನಾನು ಹೇಳ್ತೀನಿ. ಹೇಳಿದಾರೆ ಮೊನ್ನೆ ಎಲ್ಲ ಪೆಂಡಿಂಗ್ ಬಿಲ್ಸ್ ಹೇಳಿಲ್ಲ ಸರ್. ನಮಗೆ ಸುಮಾರು ಎಲ್ಲಿ 1661 ಕೋಟಿ ರೂಪಾಯಿ ಬೇಕು. ಇದೆಲ್ಲ PF ಕಟ್ಟಬೇಕು, ಆಮೇಲೆ ನಿವೃತ್ತರ ಬಾಕಿ ಕಟ್ಟಬೇಕು, ಸಿಬ್ಬಂದಿಗಳ ಬಾಕಿ ಪಾವತಿ ಮಾಡಬೇಕು, ಇಂಧನ ಬಿಲ್ ಕಟ್ಟಬೇಕು. ಇವೆಲ್ಲ ಕಟ್ಟಬೇಕಂದ್ರೆ ಸುಮಾರು 1661 ಬೇಡಿಕೆ ಐತಿ. ಮತ್ತೆ ಇದ್ರಾಗೂ ಕೂಡ ಬಹಳ ತಾರತಮ್ಯ. ನಮ್ಗೆಲ್ಲದಕ್ಕಿಂತ ಕಡಿಮೆ ಲೀಸ್ಟ್ ಅಮೌಂಟ್ ಕೊಡೋದು ನಮ್ಮ ಭಾಗಕ್ಕನೆ. ಅದಕ್ಕೆ ನೀವು ಬಹಳ ಡಿಟೇಲ್ ಆಗಿ ತಗೋದಕ್ಕೊಳಂಗಿಲ್ಲ. ಅದಕ್ಕೆ ಇದ್ರ ಬಗ್ಗೆ ವಿಶೇಷವಾಗಿ 1700 ಕೋಟಿ ಏನಾದರೂ ಕೊಡೋದ್ರಿಂದ ಈ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದು ನಿಮಿಷ, ಈಗ ಈ ಶಕ್ತಿ ಯೋಜನೆ ಆದ್ಮೇಲೆ ಏನು ಈ ಪ್ರಯಾಣಿಕರ ಸಂಖ್ಯೆ ಕೂಡ ಎಲ್ಲದಕ್ಕಿಂತ ಹೈಯೆಸ್ಟ್ ನಮ್ದು NWKRTC ಯಲ್ಲೇ ಆಗಿದ್ದು 8.38 ಲಕ್ಷ ಪ್ರಯಾಣಿಕರು ಹೆಚ್ಚಳ ಆಗ್ಯಾರ. ಆದ್ರೆ ಎಲ್ಲರಿಗಿಂತ ಬಸ್ ಕಡಿಮೆನೆ ಕೊಡ್ತೀರಿ ನೀವು. ಎಲ್ಲರಿಗಿಂತ ಹೈಯೆಸ್ಟ್ ನಮ್ದೇ ಇದೆ ಪ್ರಯಾಣಿಕರು. ಆದ್ರೆ ನೀವು ಕೊಡುವಂತದ್ದು ಕೂಡ ಬಸ್ ಕಡಿಮೆನೆ. ಅದಕ್ಕೆ ನೀವು ವಿಶೇಷವಾಗಿ ಇದಕ್ಕೆ ಒತ್ತು ಕೊಡಬೇಕು. ಆಮೇಲೆ ನಮ್ಮ ಆಗ್ಲೇ ಕರ್ನಾಟಕ ಯೂನಿವರ್ಸಿಟಿ ಹೇಳೋದು ಒಂದು ಮರ್ತೆ, 65% ಅಲ್ಲಿ ಬೋಧಕೇತರ ಹುದ್ದೆಗಳು ಖಾಲಿ ಅದಾವ. ಅದನ್ನ ತುಂಬುವಂತ ಕೆಲಸ ಕೂಡ ಇವತ್ತು ಆಗ್ಬೇಕು. ಆಮೇಲೆ ಒಂದು ವಿಶೇಷ ಅಂತಂದ್ರೆ ಈ APMC ಏಷ್ಯಾ ಖಂಡದಲ್ಲೇ ಬಹಳ ವಿಸ್ತೀರ್ಣದಲ್ಲಿ 2ನೇ ದೊಡ್ಡದಾದಂತ ನಮ್ಮ APMC. ಇಲ್ಲಿ ಸುಮಾರು 434 ಎಕರೆ ಪ್ರದೇಶ ಹೊಂದಿದೆ. ಇಲ್ಲಿ ವಾರ್ಷಿಕ ಸುಮಾರು 1,000 ಕೋಟಿಯಿಂದ 1,500 ಕೋಟಿ ವಹಿವಾಟು ಆಗ್ತದೆ. ಇಲ್ಲಿ ಮೆಣಸಿನಕಾಯಿ, ಈರುಳ್ಳಿ, ಕಾಳು ಕಡ್ಡಿ ವ್ಯಾಪಾರ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತದೆ. ಇಲ್ಲಿ ನಿಜವಾಗಿ ಇಂಥ ಒಂದು ಹೆಗ್ಗಳಿಕೆ ಆದಂಥ APMCಗೆ ಸರಿಯಾದಂಥ ಮೂಲಭೂತ ಸೌಕರ್ಯಗಳೇ ಇಲ್ಲ. ನೀರಿಲ್ಲ, ಬಂದಂಥ ವ್ಯಾಪಾರಸ್ಥರಿಗೆ ಒಂದು ರೈತ ಭವನ, ಸುಸಜ್ಜಿತವಾದಂಥ ರೈತ ಭವನ ಇಲ್ಲ, ಕರೆಂಟ್ ಇಲ್ಲ.
ಇವತ್ತು ನೋಡಿದ್ರೆ ಮತ್ತೆ ನಮ್ಮ ಬ್ಯಾಡಗಿ ಮೆಣಸಿನಕಾಯಿ ಈರುಳ್ಳಿ ಎಲ್ಲ ಎಕ್ಸ್ಪೋರ್ಟ್ ಆಗ್ತಾವ. ಅದಕ್ಕೆ ಇದ್ರ ಬಗ್ಗೆ ನಾವು ವಿಶೇಷ ಒತ್ತನ್ನು ಕೊಡುವಂತ ಕೆಲಸ ಮಾಡ್ಬೇಕು. ಬೇರೆ ಬೇರೆ ಕಡೆಯಿಂದ ಆಂಧ್ರದಿಂದ, ತಮಿಳುನಾಡು, ಮಹಾರಾಷ್ಟ್ರದಿಂದೆಲ್ಲ ಖರೀದಿದಾರರು ಬರ್ತಾರೆ ಇಲ್ಲಿ. ಅದಕ್ಕೆ ಇದನ್ನ ಅಭಿವೃದ್ಧಿ ಪಡಿಸುವಂತದ್ದು, ಮೂಲಭೂತ ಸೌಕರ್ಯಗಳನ್ನು ಕೊಡುವಂತದ್ದು ಮಾಡ್ಬೇಕು. ಬಹಳ ದೊಡ್ಡ ಇನ್ನೊಂದು ಬಹಳ ವಿಶೇಷ ಅಂದ್ರೆ APMC ಮಾರ್ಕೆಟ್ಗೆ ಈಗ ರೈಲು ಸರಕು ಸಾಗಣೆ ರೇಕ್ ಪಾಯಿಂಟ್ ಏನಾದರೂ ಮಾಡಿದ್ರೆ, ಈಗ ಸರ್ಕಾರ ಮಟ್ಟದಲ್ಲಿ ಆ ಪ್ರಸ್ತಾವನೆ ಇದೆ. ಮೊನ್ನೆ ಸೋಮಣ್ಣ ಸಾಹೇಬರು, ಸನ್ಮಾನ್ಯ ರೈಲ್ವೆ ಸಚಿವರು, ಅವರು ಬಂದಾಗ ಕೂಡ ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ವರದಿ ನೀಡಲಿಕ್ಕೆ ಕೇಳಿದ್ದಾರೆ. ಇದು ಸುಮಾರು 50ರಿಂದ 60 ಎಕರೆ ಇದನ್ನ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾಗ್ತದೆ. ಸರ್ಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು. ಮತ್ತು ಕರೆಂಟ್ ಬಗ್ಗೆ ಕೂಡ ನಾನು ಅಲ್ಲಿ ಒಂದು ಮೀಟಿಂಗ್ ಕೂಡ ಮಾಡೀನಿ. ಉಳಿದವರು ಮಾತಾಡ್ತಾರೆ, ಇವೆಲ್ಲ ವಿಚಾರಗಳನ್ನ ಬೇರೆಯವರು ಮಾತಾಡ್ತಾರೆ. ಲಕ್ಷ್ಮಣ ಸವದಿ ಅವರು ರೆಡಿ ಸಾಮರ್ಥ್ಯದ ಒಂದು ಉಪಕೇಂದ್ರ ಕೂಡ ಅಲ್ಲಿ ಅದನ್ನ 1.5 ಎಕರೆದಲ್ಲಿ ಮಾಡ್ಬೇಕನ್ನುವಂಥದ್ದು ಕೂಡ ಈಗಾಗಲೇ ನಾನು ಅಲ್ಲಿ ಮಾತಾಡಿ. ಒಂದ್ ನಿಮಿಷ ಹಿಂಗ್ಯಾಕ್ ಮಾಡಾಕತ್ತೀರಿ ನೀವು? 2 ಪಾಯಿಂಟ್ ಅಲ್ರಿ, ಇನ್ನೊಂದು ಮುಗು. ಆಮೇಲೆ ಬಹಳ ಜನರು ಹೇಳಿದ್ರು, ಈಗ ನಮ್ಮ ಸರ್ಕಾರ, ನಮ್ಮ ಹೆಮ್ಮೆ ಮುಖ್ಯಮಂತ್ರಿಗಳು ಕೂಡ ಅವ್ರು ಹೇಳಿದ್ದು, ನಮ್ಮ ಸರ್ಕಾರ ಜನರ ಬಳಿಗೆ ಹೋಗ್ಬೇಕು ಅಂತ ಒಂದು ಉದ್ದೇಶದಿಂದ ಅನೇಕ ಆ ಸರ್ಕಾರನೇ ಜನರ ಬಳಿಗೆ ಹೋಗುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಬಹಳ ಜನರು ಒತ್ತಾಯ ಮಾಡ್ಯಾರ, ಕೆಲವು ಸಚಿವಾಲಯಗಳನ್ನೆಲ್ಲ ಕೂಡ ಇಲ್ಲಿ ಶಿಫ್ಟ್ ಮಾಡ್ಬೇಕಂತೇಳಿ. ಖಂಡಿತವಾಗಿ ಕೂಡ ನಾನು ಅದನ್ನ ಬೆಂಬಲಿಸ್ತೀನಿ. ಯಾಕಂದ್ರೆ ಈಗ ಸಕ್ಕರೆ ಸಚಿವಾಲಯ ನೋಡ್ರಿ, ಉತ್ತರ ಕರ್ನಾಟಕದ ಬಹಳ ಚಾರ್ಟ್ ನಾಗ ಹೇಳ್ತೀನಿ, ಬಹುಮುಖ್ಯವಾದಂತ ಅದು ಬೆಳೆ. ಇಲ್ಲಿ 71 ರಾಜ್ಯದಲ್ಲಿ 71 ಸಕ್ಕರೆ ಕಾರ್ಖಾನೆಗಳಿವೆ. ಅದರಲ್ಲಿ 57 ಕಾರ್ಖಾನೆಗಳು ಉತ್ತರ ಕರ್ನಾಟಕದಲ್ಲಿ ಇವೆ, ಅಂದ್ರೆ 80%. ಮತ್ತು ಅದರಲ್ಲಿ ಕೂಡ ಈ 35% ಕಾರ್ಖಾನೆಗಳು ಬೆಳಗಾವಿನಾಗೆ ಇದ್ದದ್ದು ವಿಶೇಷ. ಹಿಂಗಿದ್ದಾಗ ಕೂಡಲೇ ಈ ಸಚಿವಾಲಯವನ್ನು ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡುವಂತ ಕೆಲಸ ಆಗ್ಬೇಕು. ಆಮೇಲೆ ಸಹಕಾರ ಸಚಿವಾಲಯ ಕೂಡ ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಇವತ್ತೇನಾದ್ರೂ ಇದ್ರೆ ಗದಗಿನ ಕಣಗಿನಹಾಳ್ನಲ್ಲಿ ಸಿದ್ದನಗೌಡ ಪಾಟೀಲ್ ಅನ್ನೋರ ನೇತೃತ್ವದಲ್ಲಿ 12 ಜನರ ಸದಸ್ಯತ್ವದಲ್ಲಿ 1905 ಏನು ಒಂದು ಸಹಕಾರ ಸಂಘ ಏನು ಪ್ರಾರಂಭ ಆಯ್ತಲ್ಲಿ, ಇವತ್ತು 44,374 ಸಹಕಾರಿ ಸಂಘಗಳು ಅದಾವ. ಅದ್ರಾಗ 50% ಹೆಚ್ಚು ಸಹಕಾರಿ ಸಂಘಗಳು ಕೂಡ ಉತ್ತರ ಕರ್ನಾಟಕದಲ್ಲೇ ಅದಾವ. ಅದಕ್ಕೆ ಅದನ್ನು ಕೂಡ ಇಲ್ಲಿ ಶಿಫ್ಟ್ ಮಾಡುವಂತ ಕೆಲಸ ಆಗ್ಬೇಕು. ಆಮೇಲೆ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಕೂಡ ಇಲ್ಲಿ ಶಿಫ್ಟ್ ಆಗ್ಬೇಕು. ಹುಬ್ಬಳ್ಳಿಯಲ್ಲಿ ಈಗಾಗಲೇ ಮಾಹಿತಿ ತಂತ್ರಜ್ಞಾನ ಪಾರ್ಕ್ ಇದೆ, ಅಲ್ಲಿ ಹೆಚ್ಚಿನ ಕಂಪನಿಗಳು, ಉದ್ಯಮಿಗಳ ಸ್ಥಾಪನೆ ಉತ್ತೇಜನ ನೀಡಲು ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಆಮೇಲೆ ಜವಳಿ ಸಚಿವಾಲಯ ಕೂಡ ಇಲ್ಲೇ ಆಗ್ಬೇಕು ಅನ್ನುವಂಥದ್ದು ಕೂಡ ನನ್ನ ಬೇಡಿಕೆ. ಆಮೇಲೆ ಉನ್ನತ ಶಿಕ್ಷಣ ಮತ್ತು ಪ್ರಾಥಮಿಕ ಪ್ರೌಢ ಶಿಕ್ಷಣ ಐತಿ, ಅದ್ರಾಗ ಅಟ್ಲೀಸ್ಟ್ ಒಂದನ್ನಾದ್ರೂ ಕೂಡ ಈ ಶಿಕ್ಷಣ ಭಾಗಕ್ಕೆ ನಾವು ಮಹತ್ವ ಕೊಡ್ಬೇಕಾದ್ರೆ ಒಂದು ಸಚಿವಾಲಯನಾದ್ರೂ ಕೂಡ ಈ ಭಾಗಕ್ಕೆ ನೀವು ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ಬೇಕು. ಅನೇಕ ನಿಗಮಗಳನ್ನು ಕೂಡ ಈ ಭಾಗಕ್ಕೆ ತರ್ರಿ, ಪ್ರಾಧಿಕಾರ ಕೆಲವು. ಯಾಕಂದ್ರೆ ಈಗ ಕೃಷ್ಣ, ಈಗ ಬಹಳ ಜನರು ಒತ್ತಾಯ ಮಾಡಿದ್ರು, ಕೃಷ್ಣ ಭಾಗ್ಯ ಜಲ ನಿಗಮ ಐತಿ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಐತಿ, ಕರ್ನಾಟಕ ಸ್ಟೇಟ್ ಮುನ್ಸಿಪಲ್ ಕಾರ್ಪೊರೇಷನ್ ಲಿಮಿಟೆಡ್ ಐತಿ, ಆಮೇಲೆ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ, ಅದು ಎಲ್ಲ ಇಲ್ಲೇ ಮಾಡ್ತೀವಿ, ಅದನ್ನ ಅಲ್ಲೇ ಇಡ್ತೀವಿ, ಅದನ್ನು ಇಲ್ಲಿ ತರ್ರಿ. ಅಂದ್ರೆ ಅವ್ರು ಹೇಳ್ದಂಗೆ 2,000 ಕೋಟಿ ಇವೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ 20-30 ಕೋಟಿ ರೂಪಾಯಿ ಮೇಂಟೆನೆನ್ಸ್ ಮಾಡಿ ಇದು ನಡಿಬೇಕಂತಂದ್ರೆ ನಮ್ನೆಲ್ಲಲ್ಲಿ ಏನಾದ್ರೂ ನಮ್ಮ ಭಾಗ ಸ್ವಲ್ಪ ಮಟ್ಟಿಗಾದ್ರೂ ಡೆವಲಪ್ ಆಗ್ಬೇಕಾದ್ರೆ ಖಂಡಿತವಾಗಿ ಕೂಡ ಇವನ್ನೆಲ್ಲ ಕೂಡ ನೀವು ಒತ್ತು ಕೊಡುವಂತ ಕೆಲಸ ನೀವು ಮಾಡಬೇಕು ಅನ್ನುವಂಥದ್ದು ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಇಂಡಸ್ಟ್ರಿ ಕೂಡ ನಮ್ಮ ಭಾಗದಲ್ಲಿ ಬಹಳ ಹಿಂದಿದೆ. ಇಂಡಸ್ಟ್ರಿ ಕೂಡ ಇವತ್ತು ಬೆಳಿಬೇಕು. ಇಂಡಸ್ಟ್ರಿ ಬೆಳಿಬೇಕಂತಂದ್ರೆ ಹಂಗೆ ಬೆಳೆಯೋದಿಲ್ಲ. ನೀವು ನೋಡ್ರಿ, ನಮಗೆ SEZ ಈ ವಲಯಗಳನ್ನು ನಿರ್ಮಾಣ ಮಾಡಿಕೊಡ್ರಿ, ಸಬ್ಸಿಡಿ ರೇಟ್ನಲ್ಲಿ ಕರೆಂಟ್ ಕೊಡ್ರಿ, ನಮಗೆ ನೀರು ಕೊಡಿ, ಸಬ್ಸಿಡಿ ರೇಟ್ನಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡ್ರಿ, ಅಂದಾಗ ಮಾತ್ರ ಇಂಡಸ್ಟ್ರಿ ಬರಕಾಗ್ತದೆ. ಸುಮ್ಮನೆ ಇಂಡಸ್ಟ್ರಿ ಬಾಬಾ ಅಂತಂದ್ರೆ ಇಂಡಸ್ಟ್ರಿ ಬರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇವತ್ತು ಬಹಳ ಇನ್ನೊಂದು ವಿಶೇಷ ಅಂತಂದ್ರೆ, ಸನ್ಮಾನ್ಯ ಅಧ್ಯಕ್ಷರು ಸ್ವಲ್ಪ ಹಿಂಗ್ಯಾಕ್ ಮಾಡಾಕತ್ತೀರಿ ಬಹಳ ಇದೆ ನೀವು ಮಾಡೋದಕ್ಕ. ಈಗ ನಮ್ ಕಡೆ ಏನೋ ನೈಸರ್ಗಿಕ ಸಂಪನ್ಮೂಲಗಳದಾವ, ಆಮೇಲೆ ಕೃಷಿ ಉತ್ಪನ್ನಗಳದಾವ, ಇವತ್ತೆಲ್ಲ ಇದು ಬೇರೆ ರಾಜ್ಯದಾಗ ಇದ್ರ ಲಾಭ ಪಡ್ಕೊಳ್ತಾ ಇದಾರ. ಇವತ್ತು ಅದಕ್ಕಾಗಿ ನೀವು ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ರಿ. ಎಕ್ಸ್ಪರ್ಟ್ ಕಮಿಟಿ ಮಾಡಿಬಿಟ್ಟು ನಮ್ಮ ಭಾಗದಾಗ ಏನ್ ರಿಸೋರ್ಸಸ್ ಅದಾವ, ಆ ರಿಸೋರ್ಸಸ್ ಯಾವ ರೀತಿ ಇಲ್ಲಿ ಇಂಡಸ್ಟ್ರೀಸ್ ಆಗ್ಬೋದು, ಯಾವ ರೀತಿ ನಾವು ಇದನ್ನ ಇಲ್ಲಿ
ಎಂಪ್ಲಾಯ್ಮೆಂಟ್ ಇನ್ಕ್ರಿಮೆಂಟ್ ಮಾಡ್ಬೋದು ಅನ್ನುವಂಥದ್ದೆಲ್ಲ ಚಿಂತನೆ ಮಾಡ್ಬೇಕು. ಅದು ನಿರ್ಧಾರ ತಗೋಬೇಕು. ಅದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡಬೇಕು, ಕಡಿಮೆ ಬೆಲೆಯಲ್ಲಿ ಲ್ಯಾಂಡ್ ಬ್ಯಾಂಕ್ ಕೊಡಬೇಕು, ಸಬ್ಸಿಡಿ ಕರೆಂಟ್ ಕೊಡಬೇಕು. ಇವೆಲ್ಲ ಆದಾಗ ಇಲ್ಲಿ ಇಂಡಸ್ಟ್ರಿ ಬರ್ತದೆ. ಬಹಳ ನೀವೆಲ್ಲ ಒಂದು ಇನ್ನೊಂದು ಕಡೆ ಬೇಡಿಕೆ ಏನಂತಂದ್ರೆ, ಈಗ ಮೊನ್ನೆ ತಾನೇ ಏನು ನಿಮ್ಮ ಒಂದು ನಮ್ಮ ಸರ್ಕಾರದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಒಂದು ಬೆಂಗಳೂರು ಮುಂಬೈ ಕಾರಿಡಾರ್ ಮಾಡಬೇಕನ್ನುವಂಥದ್ದು ಮಾಡಿದ್ದಾರೆ. ಅದು ಅತಿ ಶೀಘ್ರದಲ್ಲಿ ಆಗಬೇಕು. ಅದು ನಾನು ಸ್ವಾಗತ ಮಾಡ್ತೀನಿ. ಅದರಿಂದ ಬಹಳಷ್ಟು ಒಂದು 6,000 ಎಕರೆ ನಲ್ಲಿ ಮಾಡಬೇಕಂತೇಳಿ ಆಗಿದೆ. ಈ ಫಸ್ಟ್ ಫೇಸ್ನಲ್ಲಿ 3,000 ಎಕರೆ ಆಗಲೇ ಇದಾಗಿದೆ, ಅಕ್ವಿಸಿಷನ್ ಆಗಿದೆ. ಅದನ್ನು ಉಳಿದಂಥದ್ದು ಕೂಡ ಮಾಡಬೇಕು. ಈಗ ಯಾಕಂದ್ರೆ ನೀವು ಈ ಕೈಗಾರಿಕೆ ನಮ್ಮ ಇಲ್ಲಿ ಬೆಳಿಬೇಕಂತಂದ್ರೆ ಏನು ಬಂಡವಾಳ ಹೂಡಿಕೆದಾರರು ಬರ್ತಾರೆ, ಸುಮಾರು 15ರಿಂದ 20 ಲಕ್ಷ, ಇದು 2 ಲಕ್ಷ ಕೋಟಿ ಬಂಡವಾಳ ಏನಾದರೂ ಹಾಕಿದ್ರೆ ನಮ್ಗೆ 15ರಿಂದ 20 ಲಕ್ಷ ಉದ್ಯೋಗಗಳ ಸೃಷ್ಟಿ ಆಗ್ತವೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಬೇರೆಯವರು ಕೂಡ ಬೇಡಿಕೆ ಇಟ್ಟಿದ್ರು, ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ಕೂಡ ಇಲ್ಲಿ ಸುವರ್ಣಸೌಧದಲ್ಲಿ ನಡಿಬೇಕು. ಮತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ತಿಂಗಳಲ್ಲಿ 1 ಬಾರಿ ಆದರೂ ಇಲ್ಲಿ ನಡೆಯುವಂತ ನೀವು ಮಹತ್ತರವಾದಂತ ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ, ಇಲ್ಲ ಅಂತಂದ್ರೆ ಎಲ್ಲ ಬೆಂಗಳೂರಿಗೆ ಬರ್ಬೇಕು. ನಾವು ಅಲ್ಲಿ ಏನು ಕೆಲಸಗಳು, ನಾವು ಅಲ್ಲಿ ಬಂದ್ರೆ 15 ದಿನ ಆದ್ಮೇಲೆ ಮತ್ತೊಂದು ದಿನ 15 ದಿನ ಬಿಟ್ಟು ಹೋಗ್ತೀವಿ. ಯಾವ ಕೆಲಸಗಳಾಗೋದಿಲ್ಲ. ಆಮೇಲೆ ಮಲಪ್ರಭಾ ನದಿ ಧಾರವಾಡ ಸೌದತ್ತಿ ಸುತ್ತಮುತ್ತಲ ಪ್ರದೇಶಗಳಿಗೆ ಜೀವನಾಡಿ ಆಗಿದೆ. ಅದರ ಹೂಳೆತ್ತುವ ಪರಿಣಾಮಕಾರಿ ಕೆಲಸ ಆಗ್ಬೇಕು. ಆಮೇಲೆ ಉತ್ತರ ಕರ್ನಾಟಕಕ್ಕೆ ಬಂಡವಾಳ ಹೂಡಿಕೆದಾರನ ಆಕರ್ಷಿಸಲು ಕೈಗಾರಿಕೆ ನೀತಿಯನ್ನು ರೂಪಿಸಬೇಕು. ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ, ಹುಬ್ಬಳ್ಳಿಯಲ್ಲಿ ಸ್ಥಾಪಿತವಾಗಿರುವಂತಹ ಕರ್ನಾಟಕದ ಏಕೈಕ ಕಾನೂನು ವಿಶ್ವವಿದ್ಯಾಲಯ ಅಂತಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅದನ್ನ ನಾಮಕರಣ ಮಾಡಬೇಕು. ಈಗಾಗಲೇ ಅವರು ಯತ್ನಾಳ್ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಇಡೀ ವಿಶ್ವವೇ ಮೆಚ್ಚಿಕೊಂಡಂತ ಮಹಾನ್ ನಾಯಕ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋವನ್ನು ಕೂಡ, ಬಹುಶಃ ಸಂವಿಧಾನವನ್ನು ಕೊಟ್ಟಂತ ಮಹಾತ್ಮನ ಒಂದು ಫೋಟೋ ಕೂಡ